ಇನ್ನು ಮೈಸೂರಿನಲ್ಲಿ ನಡೆದಂತಹ ಬಾಲಕಿ ರೇಪ್ ಅಂಡ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಕಾರ್ಯಾಚರಣೆ ಮುಂದುವರೆದಿದೆ. ಅನುಮಾನಾಸ್ಪದ ವ್ಯಕ್ತಿಗಳನ್ನು ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಮೈಸೂರು ಕಮಿಷನರ್ ಸೀಮಾ ನೇತೃತ್ವದಲ್ಲಿ ಕಾರ್ಯಾಚರಣೆ. ಡಿಸಿಪಿಗಳಾದ ಬಿಂದುಮಣಿ, ಸುಂದರ್ರಾಜ್, ಎಸಿಪಿ, ಇನ್ಸ್ಪೆಕ್ಟರ್ ಸಿಬ್ಬಂದಿಯಿಂದ ಕಾರ್ಯಾಚರಣೆ ನಡೀತಾ ಇದೆ. ದಸರಾ ಸಂದರ್ಭದಲ್ಲಿ ಅಲ್ಲಿ ವ್ಯಾಪಾರ ಮಾಡೋದಕ್ಕೆ ಅಂತ ಬಂದಂತಹ ಕುಟುಂಬದ ಜೊತೆನೇ ಪೋಷಕರ ಜೊತೆಗೆ ಇದ್ದಂತಹ ಬಾಲಕಿ ರಾತ್ರಿ ಮಲಗಿ ಬೆಳಗಾಗೋ ಅಷ್ಟರಲ್ಲಿ ಆಕೆ ನಾಪತ್ತೆ ಎಲ್ಲಿ ಹೋದ್ಲು ಅಂತ ಹುಡುಕ್ತಾ ಹೋದ್ರೆ ಆಕೆ ಶವ ಪತ್ತೆಯಾಗುತ್ತೆ. ರೇಪ್ ಅಂಡ್ ಮರ್ಡರ್ ಆಗಿರೋದು ಇಡೀ ಮೈಸೂರನ್ನ ಬೆಚ್ಚ ಬೆಳೆಸಿದೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲದ್ರ ಮೇಲೆ ಅನುಮಾನ ವ್ಯಕ್ತ ಆಗ್ತಾ ಇದೆಯೋ ಅವರೆಲ್ಲರನ್ನ ಕರೆದು ವಿಚಾರಣೆ ಮಾಡ್ತಿದ್ದಾರೆ. ಮೈಸೂರು ಕಮಿಷನರ್ ಸೀಮಾ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಈ ಕ್ರೌರ್ಯ ಮೈಸೂರನ್ನೇ ಬೆಚ್ಚ ಬೀಳಿಸಿದೆ. ಪೋಷಕರ ಜೊತೆಗಿದ್ದ ಮಗುವನ್ನ ಈ ರೀತಿ ಅಲ್ಲಿಂದ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿ ರೇಪ್ ಅಂಡ್ ಮರ್ಡರ್ ಮಾಡ್ತಾರೆ ಅಂತಂದ್ರೆ ಯಾರವರು? ಹೆಡೆಮುರಿ ಕಟ್ಟೋದಕ್ಕೆ ಅಂತ ಹೇಳಿ ಈಗ ಕಾರ್ಯಾಚರಣೆ ನಡೆಸ್ತದೆ. ಈಗಾಗಲೇ ಒಬ್ಬನ ವ್ಯಕ್ತಿಯನ್ನ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳನ್ನ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ.